ಉದಯಪುರ ಅಂದಾಗ ಹಾ ಆ ಉದಯಪುರ, ಆ ಒಂದು ಶೂಟಿಂಗು, ಆ ಒಂದು ಫಸ್ಟ್ ಶಾಟ್ ಅಂದಾಗ ಹಾ ರಚನಾ ರೈಗೆ ಎಲ್ಲಿಲ್ಲದ ಉತ್ಸಾಹ, ಎನರ್ಜಿ, ವಾವ್ ಗುರು. ಹೌದು ಯಾ. ಅಂಡ್ ಅದು ಅಟ್ಮಾಸ್ಫಿಯರು ಹಂಗೆ ಇತ್ತು, ಅಂಡ್ ಎನ್ವಿರಾನ್ಮೆಂಟು ಹಂಗೆ ಇತ್ತು. ರಾಫೆಲ್ಸ್ ಅಂತ ಒಂದು ಪ್ಯಾಲೇಸ್ ತರ ಅಲ್ಲಿ ಶೂಟ್ ಮಾಡಿರೋದು ನಾವು. ಅಲ್ಲಿ ಹೋಗೋದೇ ಒಂಥರ ಖುಷಿ ಸರ್. ನನ್ನ ಲೈಫಲ್ಲಿ ನಾನು ಹೋಗಿರ್ಲಿಲ್ಲ ಅಲ್ಲಿಗೆ. ಅದನ್ನ ನೋಡ್ಕೊಂಡು ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಶೂಟ್ ಮಾಡೋದಿದೆ ಗೊತ್ತಾ ಸರ್. ಅಂಡ್ ಇಂಥ ಒಂದು ದಿಗ್ಗಜರ ಮಧ್ಯೆ ನಾನೊಂದು ಪುಟಾಣಿ ಹೋಗ್ಬಿಟ್ಟು ಆಕ್ಟ್ ಮಾಡೋದಿದೆ ಗೊತ್ತಾ. ಅದು ಇಟ್ ಮೀನ್ಸ್ ಅ ವರ್ಲ್ಡ್ ಟು ಮೀ. ನನಗೆ ನನ್ನ ಲೈಫ್ ಟೈಮಿಗೆ ಮರೆಯೋಕೆ ಆಗದೆ ಇರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ ಡೆವಿಲ್. ಸೊ ದರ್ಶನ್ ಸರ್ ಆಗಿರ್ಬೋದು, ಅಂತ ಲೆಜೆಂಡ್ರಿ ಆಕ್ಟರ್ಸ್ ಅಚ್ಯುತ್ ಸರ್ ಆಗಿರ್ಬೋದು, ನಮ್ಮ ಪ್ರಕಾಶ್ ಸರ್ ಆ್ಯಂಡ್ ಶರ್ಮಿಳಾ ಅವರು, ಅಂತಂತ ದೊಡ್ಡ ಸ್ಟಾರ್ ಕಾಸ್ಟ್ ಮಧ್ಯೆ ನಾನು ಒಂದು ಪುಟ್ಟಾಗಿ ಹೋಗಿ ಆ್ಯಕ್ಟ್ ಮಾಡೋದು. ಆ್ಯಂಡ್ ಖುಷಿ ಆಯಿತು ಸರ್, ತುಂಬ ಖುಷಿಯಾಗಿ, ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ. ಪ್ರತಿಯೊಂದಕ್ಕೂ ಅನುಕೂಲ ಮಾಡಿಕೊಟ್ಟು, ಅವ್ರು ಎಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಅಲ್ಲೇ ಸ್ಟೇ ಮಾಡಿ, ಆ್ಯಂಡ್ ಹೊಟ್ಟೆ ತುಂಬ ತಿನ್ನಿಸಿ ಆರಾಮಾಗಿ ಪ್ರತಿಯೊಂದನ್ನು ಒಂದು ಆರ್ಟಿಸ್ಟ್ ಏನು ಬೆಲೆ ಕೊಡಬೇಕು ಅದನ್ನು ಕೊಟ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ರು ಸರ್. ದರ್ಶನ್ ಸರ್ ಬರ್ಡೇ ಟೈಮಲ್ಲಿ ಡೆವಿಲ್ದೊಂದು ಲುಕ್, ಫಸ್ಟ್ ಲುಕ್ ಏನೋ ಬರುತ್ತೆ. ಹೌದು, ನಾವು ಅವತ್ತು ಇಡೀ ಕಂಪ್ಲೀಟ್ ಮಾಧ್ಯಮದ ತಂಡ ಅಲ್ಲಿತ್ತು. ಅದು ಲಾಸ್ಟಿಗೆ ಡೆವಿಲ್ ಅಂತಂದಾಗ ಮೈ ಜುಮ್ ಅನ್ನುವಂಥ ಫೀಲಿಂಗು ಒಂದು. ಎರಡನೇದು, ಈ ಸಿನಿಮಾ ತುಂಬ ಚೆನ್ನಾಗಾಗಿರುತ್ತೆ ಅನ್ನುವಂತಹ ಮೈಂಡ್ಸೆಟ್ಟು, ಆ ಒಂದು ಪ್ರೀತಿ, ಆ ಒಂದು ಅಕ್ಕರೆ ಅಭಿಮಾನಿಗಳಲ್ಲಿ ಬಂದ್ಬಿಡುತ್ತೆ. ಈ ಥರದ ಸ್ಟ್ರಾಂಗ್ ಕನೆಕ್ಟಿವಿಟಿ ಫ್ಯಾಕ್ಟ್ರಿ ಹೇಗೆ ಓಪನ್ ಆಗುತ್ತೆ, ಯಾಕಾಗುತ್ತೆ ನಿಮ್ಮ ಪ್ರಕಾರ? ಬಿಕಾಸ್ ಅಲ್ಲಿರುವಂಥ ವ್ಯಕ್ತಿಗಳಂಥದ್ದು ಇವಾಗ ದರ್ಶನ್ ಸರ್ ಆ್ಯಂಡ್ ನಮ್ಮ ಪ್ರಕಾಶ್ ಸರ್ ಕೂಡ ಅವ್ರು ಕೊಟ್ಟಿರೋ ಕತೆ ಯಾವುದು ಸೋತಿಲ್ಲ ಸರ್. ಅವರು ಅಂದ ತಕ್ಷಣ ಒಂದು ಇಮ್ಯಾಜಿನೇಷನ್ ಹೊರಟೋಗ್ತಾರೆ ಜನ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಓಕೆ ಹಿಂಗೆ ಬರುತ್ತೆ ಅಂತ. ಆ್ಯಂಡ್ ನಮ್ಮ ಸುಧಾಕರ್ ಸರ್ ಕೂಡ ಇವಾಗ ನಾವು ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ನಮ್ದು ಏನೇ ಇರ್ಬೋದು, ಬಟ್ ಎಕ್ಸಿಕ್ಯೂಟ್ ಮಾಡೋದಿದೆ ಗೊತ್ತಾ ಸರ್, ಆನ್ ಸ್ಕ್ರೀನ್ ತರೋದಿದೆ ಗೊತ್ತಾ ಆ ವಿಷನ್ನ. ಸೊ ಅದು ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಸುಧಾಕರ್ ಸರ್ ಮತ್ತು ನಮ್ಮ ಪ್ರಕಾಶ್ ಸರ್ ತಗೊಂಡಿರೋದ್ರಿಂದ ಅವ್ರ ವಿಷನ್ನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಸರ್. ಇವಾಗ ಅಷ್ಟು ಚೆನ್ನಾಗಿ ನಮಗೆ ತೋರಿಸಿರೋದ್ರಿಂದ ಆ ಎಕ್ಸ್ಪೆಕ್ಟೇಷನ್ಸ್ ನಮಗೆ ಹೈ ಇರೋದು. ಏನು ಹಿಂಗಿದೆ ಇವಾಗ. ಐ ಡೋಂಟ್ ಥಿಂಕ್ ದರ್ಶನ್ ಸರ್ ಕೂಡ ಈ ಥರ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿಲ್ಲ ಇಲ್ಲಿ ತನಕ ಅವ್ರದ್ದು ಎಂಟೈರ್ ಕರಿಯರಲ್ಲಿ. ಡೆಫಿನೆಟ್ಲಿ ಈ ಥರ ಪಾತ್ರ ಇದು ಪ್ರಕಾಶ್ ಸರ್ಗೂ ಹೊಸ್ತು, ದರ್ಶನ್ ಸರ್ಗೂ ಹೊಸ್ತು. ನಾವೆಲ್ಲ ಅವ್ರ ಸಿನಿಮಾ ನೋಡ್ಕೊಂಡು ಬಂದವರು, ಬಟ್ ಯಾವ ಸಿನಿಮಾದಲ್ಲೂ ನಾನು ಹತ್ತಿರದಿಂದ ನೋಡಿರೋದಕ್ಕೆ ನಾನು ಹೇಳ್ತಾ ಇರೋದು, ದಿಸ್ ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಬಾಕ್ಸ್. ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ಸೊ ದಟ್ ಐ ಥಿಂಕ್ ಅದು ನಮ್ಮನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದೆ ಸರ್. ಲಾಸ್ಟ್ ಟೈಮು ಕಾಟೇರ ರಿಲೀಸ್ ಆದಾಗ JP ನಗರದಲ್ಲಿರುವಂಥ ಸಿದ್ದೇಶ್ವರ ಥಿಯೇಟರ್ ಹತ್ರ ನಾನು ಸಿನಿಮಾ ನೋಡೋಕೆ ಹೋಗಿದ್ದೆ. ಸುಧಾಕರ್ ರಾಜ್ ಅಲ್ಲೇ ಇರ್ತಾರೆ, ತುಂಬ ದೊಡ್ಡ ಕ್ರೌಡ್ ಇರುತ್ತೆ. ನಾನಿನ್ನೂ ಸಿನಿಮಾ ನೋಡಿರಲ್ಲ ಅವಾಗ. ಅಣ್ಣ ನಾನು ಸಿನಿಮಾ ನೋಡ್ಬೇಕೀಗ ಅಂತಂದೆ. ಮಗ ನಿನಗೆ ಈಗ ನೋಡೋಕ್ಕಾಗಲ್ಲ ಕಣೋ, ನಿನ್ಗೆ ಒಂದು ಕಿರುಚಾಟದಲ್ಲಿ ನಿಂಗೆ ಡೈಲಾಗ್ಸ್ಗಳು ಕೇಳಲ್ಲ, ನೀನು ಕೂಲಾಗಿದ್ದ ನೋಡು, ಒಂದು ಫ್ಯಾಂಟಸಿ ಪಾಯಿಂಟ್ ಆಫ್ ವ್ಯೂ, ಕಮರ್ಷಿಯಲ್ ಪಾಯಿಂಟ್ ಮಾಡ್ಕೊಮ ಅಂತಂದರು. ಸುಧಾಕರ್ ರಾಜ್ ನನಗೆ ಪರ್ಸ್ನಲಿ ಅವರ ಕೆಲಸ ನಂಗೆ ಗೊತ್ತಿರೋದ್ರಿಂದ ಪ್ರತಿ ಫ್ರೇಮು ಹಂಗೆ ಇರಬೇಕು ಅನ್ನೋ ಒಂಥರ ಪೇಂಟಿಂಗ್ ತರ ಇರಬೇಕು. ಹೌದು, ಲಿಟ್ರಲಿ ನಿಜವಾಗ್ಲೂ ನೀವು ಇವಾಗ ನಮ್ಮ ಹಾಡು ನೋಡಿರ್ಬೋದು ಸರ್, ನಂದು ಸರ್ದು ಕಾಂಬಿನೇಷನ್ ಅಲ್ಲಿ ಬಂದಿರೋ ಅಂತ. ಇಟ್ ಈಸ್ ಲಿಟ್ರಲಿ ಅ ಪೇಂಟಿಂಗ್. ಅಷ್ಟು ಚೆನ್ನಾಗಿದೆ. ಆ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಆ ಲೊಕೇಶನ್ಸ್, ಅದನ್ನೆಲ್ಲ ನೋಡೋದು ನಮ್ಮ ಸುಧಾಕರ್ ಸರ್ ಅಲ್ವಾ. ಸೊ ಅವ್ರು ಸೆಲೆಕ್ಟ್ ಮಾಡಿ ಅಲ್ಲಿ ಹೋಗಿ ಫಸ್ಟ್ಗೆ ಅವ್ರು ನೋಡ್ತಾರೆ ಆ ಜಾಗ ಹೆಂಗಿದೆ, ಇಲ್ಲಿ ಮಾಡ್ಬೋದಾ. ಸೊ ಅವ್ರ ವಿಷನ್ನ ಅವರು ಲೈವ್ ಆಗಿ ತೋರಿಸ್ತಾ ಇರೋದು. ಅವ್ರ ತಲೆಯಲ್ಲಿ ಏನು ವಿಷನ್ ಇದೆ ಗೊತ್ತಾ ಸರ್, ಅದನ್ನ ಅವ್ರು ಲೈವ್ ಆಗಿ ಪೋರ್ಟ್ರೇ ಮಾಡಿರೋದು. ಹಿ ಈಸ್ ನಥಿಂಗ್ ಮೋರ್ ದೆನ್ ಅನ್ ಆರ್ಟಿಸ್ಟ್. ಸೊ ಅದು ಬೇಸಿಕಲಿ ಒಂದು ಆರ್ಟ್ ವರ್ಕ್. ಅವ್ರ ಕ್ಯಾಮರಾ ವರ್ಕ್ ಹೆಂಗೆ ಅಂದ್ರೆ ಒಂದು ಆರ್ಟ್ ವರ್ಕ್. ಅದು ನೋಡೋಕ್ಕೆ ಕಣ್ಣಿಗೆ ಒಂಥರ ಖುಷಿ ಆಗುತ್ತೆ. ಮೇಲಾಗಿ ಕೆಲಸ, ಕಮಿಟ್ಮೆಂಟು ಜೊತೆಗೆ ಒಂದು ಜಸ್ಟಿಫಿಕೇಶನ್ ಅಂತ ಬಂದಾಗ ಕನ್ನಡದ ಎಲ್ಲ ಸೂಪರ್ ಸ್ಟಾರ್ಗಳು ಮಾಡ್ಕೊಂಡು ಬಂದಂಥ ಒಂದೇ ಒಂದು ಫಂಡ ಅಂದರೆ, ನಾನು ಇದನ್ನು ತುಂಬ ಹಾನೆಸ್ಟಾಗಿ ಮಾಡಿಬಿಡಬೇಕು. ನಿಜ. ಯಾವಾಗ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆನೇ ಟೆಕ್ನಿಷಿಯನ್ ಆಗಿದ್ರಲ್ಲ ದರ್ಶನ್ ಸರ್, ಆವಾಗ್ಲಿಂದಾನೇ ಆ ಥರದೊಂದು ಮಾಹೋಲ್ ಕ್ರಿಯೇಟ್ ಆಗಿತ್ತು. ಅದನ್ನ ಕೆಲಸದ ರೂಪದಲ್ಲಿ ನೀವು ಹೇಗೆ ಕಂಡ್ರಿ ಆಸ್ ಆರ್ಟಿಸ್ಟ್ ಆಗಿ? ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಂಚ್ಕೊಂಡಿದ್ದೀನಿ ಸರ್. ಅವ್ರನ್ನ ನಾನು ನೋಡಿ ಕಲ್ತಿರೋದು ಜಾಸ್ತಿ. ಅವ್ರ ಡೆಡಿಕೇಶನ್, ಅವ್ರದ್ದು ಒಂದೊಂದು ಸೀನ್ಗೆ ಅವ್ರು ಕೊಡ್ತಿರೋವಂಥ, ಅಂದರೆ ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಓಕೆ ನಾವು ಮಾಡ್ತೀವಿ, ನಮ್ಗೇನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಬಟ್ ಇವ್ರು ಹಂಗಲ್ಲ ಸರ್. ಎರಡೆರಡು ಥರ ಮಾಡ್ತಾರೆ. ಅಂದರೆ ಒಂದು ಅವ್ರದ್ದಾಗಿ ಅವ್ರು ಕೊಡ್ತಾರೆ ಹಿಂಗಿದೆ, ಬಟ್ ನಮ್ಮ ಡೈರೆಕ್ಟರ್ ಸರ್ಗೆ ಏನು ಬೇಕು ಅದನ್ನು ಕೊಡ್ತಾರೆ. ಸೊ ಆ ಥರದೊಂದು ಆರ್ಟಿಸ್ಟ್ ಸರ್. ಆ ಪಾತ್ರಕ್ಕೆ ಇನ್ನೇನು ಮಾಡ್ಬೋದು, ಅದನ್ನ ಇನ್ನೂ ಚಂದ ಮಾಡೋಕ್ಕೆ ನಾನು ಏನು ಮಾಡ್ಬೋದು ಅದನ್ನು ಮಾಡ್ತಾಯಿದ್ರು ಅವರು. ಅದನ್ನು ಕಲಿತೆ. ಆ್ಯಂಡ್ ಇನ್ನೊಂದು ನಾನು ಮೇಜರಾಗಿ ಕಲ್ತಿರೋದೇನೆಂದರೆ, ನಮ್ಮ ಎದುರುಗಡೆ ಯಾವುದೇ ಆರ್ಟಿಸ್ಟ್ ಆಗಿರ್ಬೋದು, ನನ್ನ ಕೋ ಸ್ಟಾರ್ ಆಗಿರ್ಬೋದು, ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಅವ್ರ ಸ್ಪೇಸ್ ನೀವು ಕೊಡಲೇಬೇಕು. ಅದನ್ನು ಹೇಳ್ಕೊಟ್ರು ನನಗೆ. ಎಷ್ಟೇ ದೊಡ್ಡ ಆರ್ಟಿಸ್ಟ್ ಆಗಿರಲಿ, ಎಷ್ಟೇ ಚಿಕ್ಕ ಆರ್ಟಿಸ್ಟ್ ಆಗಿರಲಿ, ಅವ್ರಿಗೆ ಆ ಪಾತ್ರಕ್ಕೆ ನೀನು ಸ್ಪೇಸ್ ಕೊಡಬೇಕು. ಆವಾಗಲೇ ಒಂದು ಸಿನಿಮಾ ಅಂತ ಆಗೋದು. ಇಲ್ಲಿ ನನ್ನಿಂದ ಸಿನಿಮಾ ಆಗತ್ತೆ ಅಲ್ಲ, ಎಲ್ಲರೂ ಸೇರಿದ್ರೇ ಸಿನಿಮಾ
ಸಿನಿಮಾ ಅಂತ ನನಗೆ ಹೇಳ್ಕೊಟ್ಟವ್ರು ಅವರು. ಸೊ ಅದನ್ನ ನಾನು ಕಲಿತೀನಿ ಸರ್, ಬಿಕಾಸ್ ಇಲ್ಲಿಂದ ನಾನು ಅಂಬೆಗಾಲ್ ಇರ್ತಾ ಇರೋದಲ್ವಾ, ಇದನ್ನೆಲ್ಲ ನಾನು ತಗೊಂಡು ನನಗೊಂದು ಜೀವನದ ಪಾಠ ಅಲ್ವಾ ಸರ್ ಇದ್ರ ಜೊತೆಗೆ. ಸೊ ಇವನ್ ವಿಜಯ ರಾಘವೇಂದ್ರ ಇಟ್ಕೊಂಡು ಮಾಡೋದಂತಹ ರಿಷಿ ಫ್ಯಾಂಟಾಸ್ಟಿಕ್ ಸಿನಿಮಾ. ಆ ಟೈಮಲ್ಲೇ ಆ ತರದ ಮಾರ್ಷಲ್ ಆರ್ಟ್ಸ್ ಇಟ್ಕೊಂಡು ತುಂಬಾ ಅಥೆಂಟಿಕ್ ಆಗಿ ಶೂಟ್ ಮಾಡೋದಂತ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್. ನೀವು ಸಿನಿಮಾ ಟು ಸಿನಿಮಾ ಗ್ರೋತ್ ಆಗೋದ್ರಲ್ಲಿ ಈ ರೈಟರ್ಗಳು ಡೈರೆಕ್ಟರ್ಗಳ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ? ನಿಮ್ದು ತುಂಬಾ ಕಡಿಮೆ ಸಿನಿಮಾ ಆಗಿದ್ರೂ ಹೇಗೆ ಪ್ಲಸ್ ಆಗುತ್ತೆ ನಿಮ್ಗೆ ಕೆರಿಯರ್ಗೆ? ಡೆಫಿನೆಟ್ಲಿ ಮ್ಯಾಟರ್ ಅಂದ್ರೆ ನನ್ನ ಕರಿಯರ್ ಕೇಳ್ತಾ ನನಗಿದೊಂದು ಅದೃಷ್ಟ ಸರ್, ನನಗೆ ಅಂತ ಒಂದು ಲೆಜೆಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದಿದೆಯಲ್ಲ ಸರ್, ಆಸ್ ಅ ಫ್ರೆಶರ್ಗೆ ಇನ್ನೇನ್ ಬೇಕು? ಇದು ನನಗೆ ಈ ಸಿನಿಮಾ ನನ್ನ ಸಿನಿಮಾ ಜರ್ನಿಗೆ ಸಾಕು ಸರ್, ಇದ್ರಲ್ಲಿ ಕಲ್ತಿರುವಂಥ ಪಾಠ. ನಾನು ಇವಾಗ ಆ ಕಡೆಯಿಂದ ದರ್ಶನ್ ಸರ್ ಆಸ್ ಅನ್ ಆರ್ಟಿಸ್ಟ್ ನಾನು ಹೆಂಗಿರಬೇಕು ಅಂತ, ಈ ಕಡೆಯಿಂದ ಅಂತ ಪ್ರಕಾಶ್ ಸರ್ ಒಂದು ಆರ್ಟಿಸ್ಟ್ ಇಂದ ಅವ್ರಿಗೇನು ಬೇಕು ಅದು ಅವ್ರಿಗೆ ಕ್ಲಾರಿಟಿ ಇದೆ ಸರ್. ಅವ್ರು ಈಸ್ ಅ ವೆರಿ ಲೈಕ್ ಹೆಂಗೆ ಹೇಳೋದು ಸ್ಟ್ರೇಟ್ ಫಾರ್ವರ್ಡ್ ಇರುವಂಥ ವ್ಯಕ್ತಿ ಅವರು. ಆ್ಯಂಡ್ ಅವ್ರಿಗೆ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು, ಅದು ಬರೋ ತನಕ ಅವ್ರು ಬಿಡಲ್ಲ. ಸೊ ಅವ್ರಿಗೆ ಗೊತ್ತು ನನ್ನ ಆರ್ಟಿಸ್ಟಿಂದ ಆ ಪಾತ್ರಕ್ಕೆ ಏನು ಬೇಕು ಅದನ್ನು ಹೆಂಗೆ ತೆಗೆಯೋದು ಅಂತ ನಮ್ಮ ಪ್ರಕಾಶ್ ಅವ್ರಿಗೆ ಗೊತ್ತು. ಅದು ಇದೆಲ್ಲ ಇರೋದ್ರಿಂದ ನನಗೇನು ಕಷ್ಟ ಅಂತಲೇ ಅನಿಸಿಲ್ಲ ಸರ್. ಒಂದು ಸೀಕ್ವೆನ್ಸ್ ಕೂಡ ನನಗೆ ಮಾಡೋಕ್ಕಾಗ್ತಿಲ್ಲ, ನನಗೆ ಕಷ್ಟ ಅಂತ ಅನಿಸೇ ಇಲ್ಲ. ಅಷ್ಟು ಈಸಿಯಾಗಿ ನಡ್ಸ್ಕೊಟ್ರು ನನಗೆ. ಸೊ ಐ ಆಮ್ ಬ್ಲೆಸ್ಡ್. ಆ್ಯಂಡ್ ಒಂದು ಕತೆ ನೀವು ಹೇಳ್ದಂಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರಕಾಶ್ ಸರ್ ಸಿನಿಮಾ ಹೆಂಗೆ ಅಂದರೆ ಪ್ರತಿಯೊಂದು ಡೈಲಾಗ್ಸ್ಗೂ ಅದರದ್ದೇ ತೂಕ ಇರುತ್ತೆ. ರ್ಯಾಂಡಮ್ ಆಗಿ ಸಿನಿಮಾ ಇದೆ ನನಗೆ ಸ್ಪೇಸ್ ಫಿಲ್ ಆಗಬೇಕು, ನೋ, ಎವ್ರಿ ಸಿಂಗಲ್ ಡೈಲಾಗ್ ಒಂದು ಆರ್ಟಿಸ್ಟ್, ಒಂದು ಕೋಸ್ಟಾರ್ ಅಂದರೆ ಒಂದು ಹೀರೋ, ಒಂದು ಹೀರೋಯಿನ್ ಆ್ಯಂಡ್ ಅದರ್ ಆರ್ಟಿಸ್ಟ್ ಪ್ರತಿಯೊಬ್ಬರು ಡೈಲಾಗ್ಸ್ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಅವರು. ದಟ್ಸ್ ವೈ ಅವ್ರ ಸಿನಿಮಾ ಗೆಲ್ಲತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ಹೀರೋ, ನೋ, ಎಲ್ಲ ಆರ್ಟಿಸ್ಟ್ಗಳಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ ಆ್ಯಂಡ್ ಇದರಲ್ಲೂ ಕೂಡ ಇದೆ. ಸೊ ಡಿಸೆಂಬರ್ 12ಗೆ ಡೆವಿಲ್ ಬರುತ್ತೆ ಅನ್ನುವಂತಹ ಸುದ್ದಿ ಆಚೆ ಬಂದಾನಿಂದಾನು ಅದೊಂದು ಸಣ್ಣ ಫೈರ್ ಓಪನ್ ಆಗಿತ್ತು. ಗುರು ಡಿಸೆಂಬರ್ 12 ಕನ್ಫರ್ಮ್ ಅಂತ. ಈಗ ಒಂದಿನ ಮುಂಚೆ ಬರ್ತಾ ಇದೀರಿ, ಇನ್ನೊಂಚೂರು ಬೇರೆ ತರದ ಫೈರ್ ಓಪನ್ ಆಗಿದೆ. ಅದೇ ಹೇಳಿದೆ ಅಲ್ಲ, ಪಾಪ ಅವ್ರ ಫ್ಯಾನ್ಸ್ಗೋಸ್ಕರ ಬೇಸಿಕಲಿ ಇದು ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರುವಂತ ಸಿನಿಮಾ ಇದು. ಅಷ್ಟು ಅವ್ರು ಖುಷಿ ಎಂಜಾಯ್ ಮಾಡ್ಕೋತಾರೆ ಆ್ಯಂಡ್ ಅವ್ರು ಕಾಯಕ್ಕಾಗ್ತಿಲ್ಲ. ಸೊ ಅವ್ರಿಗೆ ಅಂತಾನೆ ಪಾಪ ಇದನ್ನ 11ಕ್ಕೆ ಬಿಡ್ತಾ ಇದ್ದಾರೆ, ಒಂದಿನ ಮುಂಚೆನೆ ಬಿಡ್ತಾ ಇದ್ದಾರೆ ಹಬ್ಬ ಮಾಡಿ ಅನ್ಕೊಂಡು. ಸೊ ನಾವಂತೂ ರೆಡಿ ಹಬ್ಬ ಮಾಡಕ್ಕೆ, ನಾವು ಅವ್ರಿಗೆ ಬಿಟ್ಬಿಟ್ಟಿರೋದು ಅಷ್ಟೇ. ಆಲ್ಮೋಸ್ಟ್ 40 days ಪ್ಲಸ್ ನೀವು ಕೆಲಸ ಮಾಡಿರೋ. ಹೌದು, ಪ್ರತಿಯೊಂದು ಸ್ಕೆಡ್ಯೂಲು ನಿಮ್ಗೆ ಬೇರೆ ಥರದೊಂದು ಲೆಸನ್ ಆಗಿರುತ್ತೆ. ಬಟ್ ಇಲ್ಲಿ ಸಿನಿಮಾದ ಗ್ರಾಫ್ ವೈಸು, ಸಿನಿಮಾದ ಕ್ಯಾನ್ವಾಸ್ ವೈಸು, ಸಿನಿಮಾದ ಪ್ರೊಡಕ್ಷನ್ ವೈಸು ದೊಡ್ಡ ಮಟ್ಟದ ಕ್ಯಾನ್ವಾಸಲ್ಲಿ ಸಿನಿಮಾ ಆದಂಥದ್ದು. ಡೆವಿಲ್ ಈ ಸಿನಿಮಾ ಆಚೆ ಬಂದ ನಂತರ ಯೂಶಲಿ ಕಲಾವಿದರು ಮಾತಾಡ್ತಾರೆ, ಅಂದರೆ ನನ್ನೊಂದಷ್ಟು ಲೈನಪ್ಸ್ಗಳು ಓಪನ್ ಆಗ್ತವೆ, ನನ್ನ ಸಿನಿಮಾಗಳನ್ನು ಮಾಡಬೇಕು, ಅದು ಸಿನಿಮಾ ಕಥೆಗಳನ್ನ ಕೇಳಬೇಕು ಅಂತ. ಆ ಥರದ ಒಂದು ಮೈಂಡ್ಸೆಟ್ ಹೇಗೆ ಓಪನ್ ಆಗಿದೆ? ಮೇಲಾಗಿ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇದೆ? ಖಂಡಿತವಾಗ್ಲೂ ನನಗೆ ಡೆವಿಲ್ ಇವಾಗಿಂದ ಅಂತಲ್ಲ, ಡೆವಿಲ್ ಅನೌನ್ಸ್ ಆದಾಗಿಂದ, ಅವಾಗ ನೀವು ಹೇಳಿದ್ರಲ್ಲ ಹಿಂಗೆ ಹೆಸರು ಬಂದಿದ್ದು, ಅವತ್ತಿಂದನೇ ಬರ್ತಾ ಇತ್ತು ಸರ್ ನನಗೆ. ಸೊ ಅದೇ ನಾನು ಹೇಳಿದ್ದಲ್ವ, ಇದು ನನ್ನನ್ನು ಪರಿಚಯ ಮಾಡ್ತು ಎಂಟೈರ್ ಕರ್ನಾಟಕಕ್ಕೆ. ರಚನಾ ಅಂದರೆ ಯಾರು ಅಂತಲೂ ಗೊತ್ತಿರಲಿಲ್ಲ, ನಮ್ಮ ಮಂಗಳೂರಲ್ಲಿ ಗೊತ್ತಿತ್ತು ನಾನೊಂದು ಸಿನಿಮಾ ಮಾಡಿರೋದ್ರಿಂದ, ಬಟ್ ಕರ್ನಾಟಕಕ್ಕೆ ಇನ್ನೂ ನಾನು ಯಾರು ಅಂತ ಪರಿಚಯ ಇರಲಿಲ್ಲ. ಈ ಸಿನಿಮಾ ನನಗೆ ಫೌಂಡೇಶನ್ ಹಾಕ್ಕೊಡ್ತು. ಸೊ ಅಲ್ಲಿಂದ ಅದೇ ನಾನು ಹೇಳಿದೆ ಅಲ್ಲ ಸರ್, ಇನ್ನು ಮುಂದೆ ನಾನು ಏನು ಸಕ್ಸಸ್ ವಾಟ್ ಎವರ್ ನನಗೆ ಏನೇ ಇರ್ಬೋದು ನನ್ನ ಜೀವನ, ನಾನು ದರ್ಶನ್ ಸರ್ ಮತ್ತು ಪ್ರಕಾಶ್ ಸರ್ ಆ್ಯಂಡ್ ಡೆವಿಲ್ ಇದು ಉಸಿರಿರೋವರೆಗೂ ಹೇಳ್ಕೊಂಡಿರುವಂಥ ಹೆಸರು ನನಗೆ. ಬಿಕಾಸ್ ಇಲ್ಲಿಂದ ನನಗೆ ಏನೇ ನೋಡಲಿ ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಅಂತ, ಇಟ್ಸ್ ಬಿಕಾಸ್ ಆಫ್ ದೆಮ್. ಸೊ ಇವಾಗ ಆಲ್ರೆಡಿ ನನಗೆ ಬರ್ತಾ ಇದೆ, ನನ್ನ ಮೇಲೆ ಬಿಟ್ಟಿರೋದು ನಾನು ಹೆಂಗೆ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಇನ್ನು ಅದನ್ನು ನಡ್ಸ್ಕೊಂಡು ಹೋಗೋದು ನನ್ನ ಕರ್ತವ್ಯ. ಸೊ ಐ ಥಿಂಕ್ ನನ್ನ ರೆಸ್ಪಾನ್ಸಿಬಿಲಿಟಿ. ರಚನಾ ರೈಗೆ ರೈ ಅಂದ್ಬಿಟ್ರ? ರಚನಾ ರೈಗೆ ಜೈ ಅಂದ್ಬಿಟ್ಟೆ. ಅಲ್ಲ, ರಚನಾ ರೈಗೆ ರೈ ಜೈ ಅಷ್ಟೇ, ಜೈ ಡಿ ಬಾಸ್ ಅಂತಾರ. ವೆರಿ ನೈಸ್. ಮೇಲಾಗಿ ಈ ಫ್ಯಾನ್ಸ್ ಕ್ರೇಜ್ ಹೇಗಿದೆ ಗೊತ್ತನಮ್ಮ, ಅಂದರೆ ಎಲ್ಲ ಥರ ಸಿನಿಮಾಗಳನ್ನ ನಾವು ಪ್ರಮೋಟ್ ಮಾಡ್ತೀವಿ, ಬಟ್ ವೆನ್ ಇಟ್ ಕಮ್ಸ್ ಟು ದರ್ಶನ್ ಸರ್ ಅಂದಾಗ ನಿಮಗೆ ಗೊತ್ತೇ ಆಗಲ್ಲ ಆ ಒಂದು ಕ್ರೇಜು ಅದು ಡಬಲ್ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ. ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ನೋಡಿರ್ತೀರಿ, ಡೆಫಿನೆಟ್ಲಿ ಹಾಡು ಬಂದಾಗ ನೀವು ಅದನ್ನ ನೋಡಿರ್ತೀರಿ. ಡೆಫಿನೆಟ್ಲಿ ಅದೇ ಇದೆಲ್ಲವನ್ನ ರಚನಾ ರೈ ಹೊರತುಪಡಿಸಿ ಆಸ್ ಅ ಸಿನಿಮಾ ಫ್ಯಾನ್ ಆಗಿ ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ನೀವು? ಸರ್ ಅದೇ ಹೇಳ್ತಾ ಇಲ್ಲ, ನನಗೆ ಮೊದಲು ನಾನು ಇವಾಗ ಪೋಸ್ಟ್ ಮಾಡಿದೆ ಒಂದು 100 ಆ ಥರ ಕಾಮೆಂಟ್ಸ್ ಬರ್ತಾ ಇತ್ತು. ಇವಾಗ 1500 ಆ ಲೆವೆಲ್ಗಿದೆ. ಮೊದಲು ಇವಾಗ ಒಂದಿಷ್ಟು ಜನರಿಗೆ ಅಂತ ರೀಚ್ ಆಗ್ತದೆ, ಇವಾಗ ಮಿಲಿಯನ್ಸಲ್ಲಿದೆ ಅದು ರೀಚ್. ಸೊ ಇದಕ್ಕೆಲ್ಲ ರೀಸನ್ ಯಾರು? ಅವರು. ನಾನು ಯಾರು ಅಲ್ಲ ಸರ್ ಅವ್ರಿಗೆ, ನಾನು ಬರೀ ಸರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇಟ್ಸ್ ನಾಟ್ ಜಸ್ಟ್ ಅಂದರೆ ಒಂದು ಅವ್ರ ಮನೆ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ನನಗೆ. ಸೊ ಇದಕ್ಕಿಂತ ಹೆಚ್ಚು ಒಂದು ಕಲಾವಿದೆಯಾಗಿ ನನಗೆ ಇನ್ನೇನು ಬೇಡ. ಸೊ ನಾನು ಇಲ್ಲಿ ಕಷ್ಟಪಡ್ತಿರೋದೇ ಅದಕ್ಕೆ, ಅವ್ರ ಪ್ರೀತಿ ಗಳಿಸೋಕ್ಕೆ ಅಂತಲೇ. ಬಟ್ ಅದು ಸಿಗ್ತಾ ಇದೆ ಈ ಸಿನಿಮಾಯಿಂದ,
ಖುಷಿ ಆಗುತ್ತೆ ಆ್ಯಂಡ್ ಹೆಮ್ಮೆನೂ ಆಗುತ್ತೆ. ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಇನ್ನೇನು ಬೇಡ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅದೇ ಬಿಫೋರ್ ಇಂಟು ಅಂದರೆ ಈ ಇಂಟು ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ನೋಡಿಲ್ಲ, ನೀವು ನನ್ನನ್ನು ನೋಡಿಲ್ಲ. ಮೇ ಬಿ ನಾನು ನಿಮ್ಮನ್ನು ತುಂಬ ನೋಡಿರ್ತೀನಿ, ಬಿಕಾಸ್ ನೀವು ಆಲ್ರೆಡಿ ದೊಡ್ಡ ಸಿನಿಮಾದಲ್ಲಿ ಭಾಗವಾಗಿದ್ದೀರಿ. ನಾನು ನಿಮ್ಮನ್ನು 100 ಸಲ ನೋಡಿದ್ರೆ ನೀವು ನಾನೊಂದು 5 ಸಲ ನೋಡಿರ್ಬೋದು ಯಾವುದೋ ಇಂಟರ್ವ್ಯೂಗಳಲ್ಲಿ. ಬಟ್ ದ ವೇ ಅಂದರೆ ನೀವು ಆ ಕಮ್ಯುನಿಕೇಟ್ ಮಾಡಿದ್ರೆ ಗೊತ್ತಾ, ಅಂದರೆ ಇಂಟರ್ವ್ಯೂ ಚೆನ್ನಾಗಾಗೋದಕ್ಕೆ ಏನು ಬೇಕೋ ಅದನ್ನು ನೀವು ಆ ಬಾಂಡೇಜನ್ನು ಕ್ರಿಯೇಟ್ ಮಾಡಿದ್ರಿ. ಇದು ಅಮ್ಮ ನಿಮ್ಮ ಟೀಚರ್ ಅಮ್ಮ ಕಲಿಸಿದ್ದಾರೆ? ಇಲ್ಲ, ಆದರೆ ಹೌದು ಅಮ್ಮದು ಖಂಡಿತವಾಗ್ಲೂ ಇದೆ. ಬಟ್ ನಾನು ಇರೋದು ಹಿಂಗೆ, ನನಗೆ ಎಲ್ಲರೂ ಕಂಡ್ರು ಪ್ರೀತಿ, ನಾನು ಎಲ್ಲರೂ ಒಂದೇ ಥರ ನೋಡ್ತೀನಿ. ನನಗೆ ಖುಷಿ ಕೂತ್ಕೊಂಡು ಮಾತಾಡೋದು. ಆ್ಯಂಡ್ ನನಗೆ ಯಾರಿಗೂ ಮನ್ಸು ನೋಯಿಸೋಕೆ ಇಷ್ಟ ಇಲ್ಲ. ನನಗೆ ಐ ಆಮ್ ವೆರಿ ಗ್ರೌಂಡೆಡ್. ನನಗೆ ಅದು ಹೇಳ್ಕೊಟ್ಟಿರೋದು ನನ್ನಮ್ಮ. ಸೊ ನನಗೆ ಹಿಂಗೆ ಬೆಳೆಸೋಕ್ಕೆ, ನಾನು ಹಿಂಗೆ ಇರೋದಕ್ಕೆಲ್ಲ ಕಾರಣ ನನ್ನಮ್ಮ. ಸೊ ಯಾರೇ ಬರಲಿ ಏನೇ ಇರಲಿ ಅವ್ರಿಗೆ ಕೊಡಬೇಕಾದಂಥ ಮರ್ಯಾದೆ ಗೌರವ ನಾನು ಕೊಟ್ಟೇ ಕೊಡ್ತೀನಿ ಸರ್. ಅದೇ ಕನ್ನಡವೇ ನಮ್ಮಮ್ಮ ಅಲ್ವಾ? ಒಂದೇ ಒಂದು ಸಲ ಹಾಡು ಬಂದ ನಂತರ ಅಂದರೆ ಅದು ಫುಲ್ ಫ್ಲೆಜ್ಜಲ್ಲಿ ಪ್ರತಿಯೊಂದು ಶಾಟು ನೋಡಿದ್ರೆ ಅದರ ವೈಬ್ರೇಷನ್ ಬೇರೆ ಇತ್ತು. ಮತ್ತೆ ಲಿರಿಕಲ್ ವಿಡಿಯೋ ಆಗಿರೋದ್ರಿಂದ ತುಂಬ ತೋರ್ಸಕ್ಕೆ ಹೋದಾಗ ಆಗಲ್ಲ. ಆ ಹಾಡು ಬರೋಕ್ಕಿಂತ ಮುಂಚೆ ರಚನಾ ರೈಗಿದ್ದಂಥ ಮೈಂಡ್ಸೆಟ್ಟು ಬಂದ ನಂತರ ಹೇಗಿತ್ತು, ಮತ್ತೀಗ ಇನ್ನೇನು ಗುರು ಲೈವಲ್ಲೇ ಹಾಡನ್ನು ನೋಡ್ಬಿಡ್ತೀವಿ ನಾವು ಥಿಯೇಟ್ರಲ್ಲಿ ಅನ್ನೋಂಥ ಮೈಂಡ್ಸೆಟ್, ಈ 3 ಲೇಯರನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಅದೇ ಬರೋ ತನಕ ಒಂದು ಎಕ್ಸೈಟ್ಮೆಂಟ್ ಇತ್ತು. ಅಂದರೆ ಅಲ್ಲಿ ತನಕ ಹೆಂಗಿತ್ತು, ಆಕ್ಸೆಪ್ಟ್ ಮಾಡ್ತಾರೆ. ಫಸ್ಟ್ ಟೈಮ್ ನನ್ನನ್ನು ದರ್ಶನ್ ಸರ್ನ ಜೊತೆಗೆ ನೋಡ್ತಾ ಇರೋದು. ಸೊ ನಾನು ನೋಡಿಲ್ಲ ಸಾಂಗ್ ಹೆಂಗೆ ಬಂದಿತ್ತು ಏನು, ನನಗೆ ಅದಕ್ಕಿಂತ ಮುಂಚೆ ನಾನು ನೋಡೂ ಇಲ್ಲ. ಅದೇ ಅವತ್ತು ರಿಲೀಸ್ ಆದ ದಿನನೇ ನಾನು ನೋಡಿರೋದು. ಹೆಂಗೆ ಬಂದಿರುತ್ತೆ ಕಾಂಬಿನೇಷನ್, ಇದೇ ನನಗೆ ಕಾಡ್ತಾ ಇತ್ತು. ಜನ ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಹೆಂಗೆ, ಬಿಕಾಸ್ ಅವ್ರ ಜೊತೆ ಕೆಲವು ಪೇರ್ಸ್ ಹಿಟ್ ಆಗಿದೆ, ಮ್ಯಾಸಿವ್ ಹಿಟ್ ಆಗಿದೆ. ಸೊ ಹೆಂಗೆ ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಇದು ತುಂಬ ಕಾಡ್ತಾ ಇತ್ತು ನನಗೆ. ಬಟ್ ಬಂದ ದಿನದಲ್ಲಿ ಖುಷಿ ಆಯಿತು, ಅದು ತುಂಬ ಖುಷಿ ಆಯಿತು. ಜನ ತುಂಬ ಇಷ್ಟಪಟ್ಟರು. ಅಂದರೆ ಲಾಂಗ್ ಗ್ಯಾಪ್ ನಂತರ ಸೊ ಅವ್ರಿಗೊಂದು ಒಳ್ಳೆ ಪೇರ್, ಅಂದರೆ ಅದು ಆ ಪೇರ್ ಕ್ಲಿಕ್ ಆಯಿತು, ಆ ಕೆಮಿಸ್ಟ್ರಿ ಕ್ಲಿಕ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಗೊತ್ತಾ. ನನಗೆ ಅದು ನಾನು ಕಷ್ಟಪಟ್ಟಿರೋದೇ ಅದಕ್ಕೋಸ್ಕರ. ಸೊ ಜನ ಆಕ್ಸೆಪ್ಟ್ ಮಾಡಿದಾಗ ಪೇರ್ ಜೊತೆಗೆ, ಆ ಪೇರ್ ಬಗ್ಗೆ ಮಾತಾಡೋ ಜೊತೆಗೆ ನಾವು ಯೂಶಲಿ ಅಂತಿರ್ತೀವಿ ಗೊತ್ತಾ, 2004ರಲ್ಲಿ ಒಂದು ಸಿನಿಮಾ ಬಂತು ಗುರು ದರ್ಶನ್ ಸರ್ದು, ಹಂಗೆ ಕಾಣಿಸ್ತಾರೆ ಗುರು. ಹೌದು, ನಿಮಗೆ ಈ ಥರದ ಕನೆಕ್ಟಿವಿಟಿ ಆಗೋದಕ್ಕೆ 2 ಥರದ ಮೈಂಡ್ ಸೆಟ್ ಇರಬೇಕು. ಒಂದು ಹಳೇದಿಂದ ನೆನ್ಪಿಸ್ಕೊಳ್ಳುವಂಥ ಒಂದು ನೆನಪಿನ ಶಕ್ತಿ ಇರಬೇಕು. ಎರಡನೇದ್ದು ಹೌದಲ್ವಾ, ಲಾಲಿ ಹಾಡಲ್ಲೇ ಹಿಂಗೆ ಇದ್ರು, ಶಾಸ್ತ್ರಿಯಲ್ಲಿ ಹಿಂಗೆ ಇದ್ರು. ಹೌದು, ಇಲ್ಲ ನಾನು ಯಾವಾಗ್ಲೂ ಸರ್ಗೆ ಹೇಳೋರು, ಅವ್ರು ಒಂದೊಂದು ಲುಕ್ಕಲ್ಲಿ ಆಚೆ ಬರ್ಬೇಕಾದ್ರೆ ನಾನು ಕುತ್ಕೊಂಡು ಸರ್ ಸೇಮ್ ಅಬ್ಬಯಲ್ಲಿ ಕಾಣಿಸ್ತಾ ಇದ್ರಲ್ಲ ಹಂಗೆ ನಗೋರು ಅವರು. ಲಿಟ್ರಲಿ ಸೇಮ್ ಅಬ್ಬಯಲ್ಲಿ ಹೆಂಗ್ ಕಾಣಿಸ್ತಾ ಇದ್ರು ಹಂಗೆ ಕಾಣಿಸ್ತಾರೆ. ಆ ಹಳೆ ವಿಂಟೇಜ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಇದ್ರು ಗೊತ್ತಾ. ಅದು ಆ ಫ್ರೇಮ್, ಅವ್ರ ಫ್ರೇಮಿಗೆ ಬಂದ್ರೇನೆ ಚಂದ ಅವ್ರನ್ನ ನೋಡೋಕೆ. ಅವ್ರ ಮುಂದೆ ಇವಾಗ ಅದೇ ತರ ಆಗೋಗಿದ್ದಾರೆ. ಅವ್ರು ನಡ್ಕೊಂಡು ಬಂದ್ರೇನೆ ಅವ್ರ ಮೇಲೇನೆ ಇರತ್ತೆ ಕಣ್ಣು, ಅಷ್ಟು ಚೆನ್ನಾಗಿ ಕಾಣಿಸೋರು. ನಾನು ಸಮ್ಟೈಮ್ಸ್ ಎಲ್ಲ ಕುತ್ಕೊಂಡಿರ್ತಾರೆ ಎಲ್ಲಾದ್ರೂ, ನಾನು ಹಿಂಗೆ ಓಡಾಡ್ತಿರ್ತೀನಿ ಆರಾಮಾಗಿ ನೋಡ್ತೀನಿ, ಅಲ್ಲ ಆಮೇಲೆ ದರ್ಶನ್ ಸರಿ ಅದು ಅಷ್ಟು ಚೆನ್ನಾಗಿ ಅಲ್ಲಿ ಕೂತಿರ್ತಾರೆ, ಗೊತ್ತೇ ಆಗಲ್ಲ, ಅವರು ನಗ್ತಾರೆ. ಅಂದ್ರೆ ನಾವೆಲ್ಲ ಒಂದ್ಸತಿ ಒಂದ್ ಸೀನ್ ಇದೆ, ನಾನು ಹೇಳಕ್ಕಾಗಲ್ಲ, ಬಟ್ ಆ ಸೀನ್ ಅಲ್ಲಿ ಹಂಗಿತ್ತು ಅವ್ರದ್ದು ಅಟೈರ್ ಅದಿದೆಲ್ಲ. ಅಲ್ಲಿ ಕೂತ್ಕೊಂಡಿದ್ದಾರೆ, ನಾವು ಯೂಶ್ವಲಿ ಅದು ದರ್ಶನ್ ಸರ್ ಚೇರ್, ಅವ್ರು ಕೂರೋದು ಅದ್ರಲ್ಲಿ ಮಾತ್ರ. ಸರ್ ಚೇರ್ ಯಾರಿದ್ ಕೂತಿರೋದು ಅನ್ಕೊಂಡು ಹೋಗ್ತಾ ಇದ್ದೀನಿ, ಸೈಡ್ ಕಣ್ಣಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಪ್ರಕಾಶ್ ಸರ್ ಸರ್ ಎಲ್ಲಿ ಅದ್ ಯಾರಲ್ಲಿ ಅದಕ್ಕೆ ಓ ಸರ್ ನಮಸ್ತೆ ಸರ್ ಅಂತ. ಸರ್ ಇಲ್ಲಿ ಅವ್ರು ಯಾರಲ್ಲಿ. ಸೊ ಇಟ್ ವಾಸ್ ನೈಸ್. ಅಲ್ಲ, ಈಗ ಈ ಥರದ್ದು ಹೇಳಿದಾಗ ನನಗೆ ಅನಿಸಿರುತ್ತೆ ಆ ಟೈಮಲ್ಲಿ ಹೆಂಗಿರುತ್ತೆ ಗೊತ್ತಾರ ಸರ್ದ ರಿಯಾಕ್ಷನ್ನು, ತುಂಬಾ ಅಂದ್ರೆ ಅವರು ಕಾಲು ಎಳೆಯೋದ್ರ ಜೊತೆಗೆ ಅವ್ರದೊಂದು ಒಂದು ಕ್ಯೂರಿಯಸ್ ಆದಂತ ಫೀಲ್ ಇದೆ. ಹೌದು ಹೌದು ಹೌದು, ಪಾಪ ಒಂದ್ ಸ್ಮೈಲ್ ಇದೆ ಗೊತ್ತಾ, ಹೊಟ್ಟೆ ತುಂಬತ್ತೆ ಆ ಸ್ಮೈಲ್ ಅಲ್ಲಿ. ಅದು ಏನೇ ಕಷ್ಟ ಇರ್ಲಿ ಅವ್ರಿಗೆ, ಎಷ್ಟೇ ಪೇನ್ ಇರ್ಲಿ ಒಳಗಡೆ, ನಾವೆಲ್ಲ ಜೊತೆ ಕೂತ್ಕೊಂಡಿದ್ರೆ ನಮ್ಮನ್ನೆಲ್ಲ ನಗಿಸ್ತಾರೆ, ನಗ್ತಾ ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಅದೊಂದು ಖುಷಿ, ನಮಗೂ ಆ ಎನರ್ಜಿ ಪಾಸ್ ಆಗತ್ತೆ, ಆ ನಗುನ ನೋಡಿದ್ರೆ ಸಾಕಾಗತ್ತೆ. ಸೊ ಖುಷಿ ಆಗತ್ತೆ ಸರ್ ಅವ್ರ ಬಗ್ಗೆ ಮಾತಾಡಕ್ಕೆ.